ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಗೃಹಲಕ್ಷ್ಮಿ ಹಣ ಎಲ್ಲ ಮಹಿಳೆಯರಿಗೆ ಒಂದು ರೀತಿಯ ಸಣ್ಣ ಪುಟ್ಟ ಖರ್ಚುಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಆದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಹಾಕ್ತೀನಿ, ನಾನು ನಾಳೆ ಹಾಕ್ತೀನಿ ಅಂತ ಹೇಳ್ಕೊಂಡು ಕಾಲವನ್ನ ತಳ್ತಾ ಇದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಪ್ರಮುಖವಾದದ್ದು. ಯಾರ್ಯಾರ ಹತ್ರ BPL ಕಾರ್ಡ್ ಇರುತ್ತೋ ಅಂತಹ ಕುಟುಂಬದ ಒಂದು ಹಿರಿಯ ಮಹಿಳೆಗೆ ಅಂತ ಸರ್ಕಾರ ತಿಂಗಳಿಗೆ 2,000 ರೂಪಾಯಿಗಳನ್ನ ನೇರವಾಗಿ ಅವರ ಒಂದು ಖಾತೆಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ರು. ಇನ್ನು ಮಹಿಳೆಯರನ್ನ ಆರ್ಥಿಕವಾಗಿ ಸ್ಟ್ರಾಂಗ್ ಮಾಡೋದಕ್ಕೆ, ಹಾಗೆ ಇದರ ಉದ್ದೇಶದಿಂದ ಕೂಡ ಇದು ಗೃಹಲಕ್ಷ್ಮಿ ಅನ್ನೋದು ಒಂದು ಮಹತ್ತರವಾದಂತಹ ಯೋಜನೆ ಅಂತಲೇ ಹೇಳಬಹುದು. ಆದ್ರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಹಣ ಯಾರ ಅಕೌಂಟ್ಗೂ ಬರ್ತಾ ಇಲ್ಲ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಬೇಸರಕ್ಕೆ ಕಾರಣ ಆಗಿದೆ. ಯಾರು ಸಹ ನಮಗೆ 2,000 ರೂಪಾಯಿ ಬೇಕು, ನಮ್ಮ ಅಕೌಂಟ್ಗೆ ಹಾಕಿ ಅಂತ ಕೇಳಿರ್ಲಿಲ್ಲ. ಆದ್ರೆ ಸರ್ಕಾರದವರೇ ನಿಮಗೆ ತಿಂಗಳು 2,000ವನ್ನ ಹಾಕ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಇನ್ನು ಈಗ 24ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಹಣ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದ್ಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ನೋಡಿ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯೋ ಅಥವಾ ಬಂದಿಲ್ವೋ, ಯಾವಾಗ ಬರುತ್ತೋ, ಇನ್ನು ಈ ರೀತಿಯಾದಂತಹ ಕೆಲವೊಂದು ಅನುಮಾನಗಳು ಎಲ್ಲರಲ್ಲೂ ಸಹ ಇದೆ. ಹಾಗೆ ಅದನ್ನ ತಿಳ್ಕೊಳ್ಬೇಕು ಅಂತ ನಾನಾ ರೀತಿಯಾದಂತಹ ಸರ್ಕಸ್ ಅನ್ನ ಮಾಡ್ತಿರ್ತೀರಾ. ಅಂದ್ರೆ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡೋದು, ಅಲ್ಲಿ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಆಫೀಸರ್ಗಳ ಹತ್ರ ಓಡಾಡಿ ಅಲ್ದಾಡಿ ಬೇಸತ್ತಿರ್ತೀರ. ಇನ್ ಮುಂದೆ ಯಾರ ಬಳಿನೂ ಹೋಗ್ಬೇಕಾಗಿಲ್ಲ, ಯಾರ ಹತ್ರನೂ ನೀವು ಚೆಕ್ ಮಾಡಿಸುವಂತಹ ಅವಶ್ಯಕತೆ ಕೂಡ ಇಲ್ಲ. ಇದಕ್ಕಾಗಿ ಇದೀಗ ಒಂದು ಸಹಾಯವಾಣಿ ಬಂದಿದೆ ನೋಡಿ. ಹೌದು, ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 181 ಅನ್ನುವಂತಹ ಸಂಖ್ಯೆಯ ಸಹಾಯವಾಣಿಯನ್ನ ಇದೀಗ ತೆರೆದಿದೆ. ಈ ನಂಬರ್ಗೆ ಕಾಲ್ ಮಾಡಿ ಗೃಹಲಕ್ಷ್ಮಿ ಬಗ್ಗೆ ಏನೇ ತೊಂದರೆ ಇದ್ರೂ ಸಹ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಕೆಲವೊಮ್ಮೆ 2 ತಿಂಗಳು ಅಥವಾ 3 ತಿಂಗಳಾದ್ರೂ ಸಹ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ನಿಮಗೆ. ಇಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಫಲಾನುಭವಿ ಮಾತ್ರ ಅಲ್ಲ, ಮನೆಯ ಬಹುತೇಕ ಸದಸ್ಯರು ಆಗಾಗ ನಿಮ್ಮ ಅಕೌಂಟು ಹಾಗೆ ಮೊಬೈಲ್ನಲ್ಲಿ ಮೆಸೇಜ್ ಚೆಕ್ ಮಾಡೋದು, ಅಕೌಂಟಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು, ಈ ರೀತಿ ಮಾಡೋ ಬದಲು ಆದರೂ ಸಹ ನಿಮಗೆ ಸಮಾಧಾನ ಆಗೋದಿಲ್ಲ. ಆ ರೀತಿ ಚೆಕ್ ಮಾಡಿದ್ರೂ ಸಹ ಸಮಾಧಾನ ಆಗದೆ ತಮ್ಮ ಅಕ್ಕಪಕ್ಕದವ್ರನ್ನು ಕೇಳ್ತೀರಾ, ಇಲ್ಲ ಆಫೀಸರ್ ಹತ್ರ ಹೋಗ್ಬಿಟ್ಟು ಇನ್ನು ಗೃಹಲಕ್ಷ್ಮಿ ಹಣ ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳೋದು. ಹಾಗೆ ನಿಮಗೆ ಆ ರೀತಿ ಕೇಳಿದ್ರೂ ಸಹ ಸರಿಯಾಗಿ ಯಾವುದೇ ರೀತಿಯಾದಂತಹ ಉತ್ತರ ನಿಮಗೆ ಸಿಗೋದಿಲ್ಲ. ಹಾಗೆ ವಾಪಸ್ ಆಗ್ಬಿಡ್ತೀರಾ ಮನೆಗೆ. ಆದರೆ ಇನ್ಮುಂದೆ ಈ ರೀತಿಯಾಗಿ ಎಲ್ಲಿಯೂ ಸಹ ನೀವು ಹೋಗಬೇಕಾಗಿಲ್ಲ. ನಿಮ್ಮ ಮೊಬೈಲ್ನಿಂದಲೇ ಸಹಾಯವಾಣಿಗೆ ಕರೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ಸಹ ಪಡಿಬಹುದಾಗಿದೆ. ಕೆಲವೊಮ್ಮೆ ತಾಂತ್ರಿಕ ಅಂದ್ರೆ ಟೆಕ್ನಿಕಲ್ ಎರರ್ ಇರುತ್ತೆ. ಇದರಿಂದಲೋ ಅಥವಾ KYC ಮಾಡಿಸದೇ ಇದ್ರೆ ಅಥವಾ ತೆರಿಗೆ ಕಟ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ನಿಮಗೆ ನಿಲ್ಲಿಸಲಾಗಿರುತ್ತೆ. ಈ ಬಗ್ಗೆ ಸಹಾಯವಾಣಿಗೆ ಕರೆ ಮಾಡೋ ಮೂಲಕ ನಿಖರವಾದಂತಹ ಮಾಹಿತಿಯನ್ನ ಕೂಡ ನೀವು ಪಡಿಬಹುದಾಗಿರುತ್ತೆ. 181ಕ್ಕೆ ಕರೆ ಮಾಡಿದ್ರೆ ಅಲ್ಲಿನ ಆಪರೇಟರ್ಗಳು ನಿಮ್ಮ ದೂರುದಾರರು ಅಂದ್ರೆ ನಿಮ್ಮಿಂದ ಕೆಲವೊಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಆಮೇಲೆ ದೂರುದಾರರು ಯಾವ ತಾಲೂಕಿಗೆ ಬರ್ತಾರೋ, ಅಂದ್ರೆ ನೀವು ಯಾವ ತಾಲೂಕಿಗೆ ಸೇರ್ಕೋತಿರೋ ಆ ತಾಲೂಕಿನ ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ನಿಮ್ಮೆಲ್ಲ ಏನೇನು ತೊಂದರೆಗಳನ್ನ ನೀವು ಫೇಸ್ ಮಾಡ್ತಿರ್ತೀರೋ ಅದನ್ನೆಲ್ಲ ಸಹ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದರಿಂದ ಮಾಹಿತಿಯನ್ನ ಪಡೆದು ನಿಮ್ಗೆ ಯಾವ ರೀತಿಯಾದಂತಹ ತೊಂದರೆಗಳಿರುತ್ತೋ ಅದನ್ನೆಲ್ಲ ಸಾಲ್ವ್ ಮಾಡೋದ್ರಲ್ಲಿ ನಿಮ್ಗೆ ಸಹಾಯವನ್ನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.